ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು 3-4-5 ಡೇಸಿಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದೆ, ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಇದು ಬಂದು ಲಾಸ್ಟ್ ಗುರುವಾರದ್ದು ನನ್ನ ಮಗಳ ಹೆಸರಲ್ಲಿ ಒಂದು ಪೂಜೆ ಮತ್ತು ಹೋಮ ಎಲ್ಲ ಇಟ್ಕೊಂಡಿದ್ವಿ. ನಾನು ಮಾಡೋ ಆಗಿರಲಿಲ್ಲ, ಹಾಗಾಗಿ ಅಮ್ಮನ ಕೈಯಲ್ಲಿ ಮಾಡಿಸ್ತಾ ಇದ್ದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನನ್ನ ಮಗಳಿಗೂ ರಜೆ ಇತ್ತು. ಬೆಳಿಗ್ಗೆ 5:30ಗೆ ಹೋಗಿ 7:30 ಅನ್ನೋ ಪೂಜೆ ಮುಗಿಸಿದ್ವಿ. ನಿಯರ್ ಬೈ ನಮ್ಮ ಊರಲ್ಲಿರೋ ದೇವಸ್ಥಾನದಲ್ಲೇ ಪೂಜೆ ಮಾಡಿರುವಂಥದ್ದು. ಸುಮಾರು ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ, ಬಟ್ ಫೈನಲಿ ಈ ಪೂಜೆ ಆಯಿತು. ಸೊ ಈ ಪೂಜೆ ಏನು ಎಂತ ಅಂಥೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬೇಕಿದ್ದರೆ. ಸೊ ಎಲ್ಲ ಮಕ್ಕಳಿಗೂ ಮಾಡಿಸುವಂಥ ಪೂಜೆ ಕೆಲವೊಬ್ಬರು ಮಾಡಿಸಲ್ಲ, ಮಾಡಿಸಿದ್ರೆ ತುಂಬ ಒಳ್ಳೆಯದು. ಆಮೇಲೆ ನನ್ನ ಮಗಳದೊಂದು ಇಂಡಿಪೆಂಡೆನ್ಸ್ ಡೇ ಸ್ಪೀಚು. Today is 15th August. It is our national festival. We are celebrating Independence Day. On this day, we got freedom from British rule. I love my country. Jai Hind, Jai Bharat. ತುಂಬ ಚೆನ್ನಾಗಿ ರೆಡಿ ಮಾಡಿದ್ದೆ, ಬಟ್ ಅವರಿಗೆ ಸ್ಕೂಲ್ ಲೀವ್ ಇತ್ತು, ಸೊ ಸ್ಕೂಲಲ್ಲಿ ಸೆಲೆಬ್ರೇಷನ್ ಮಾಡಿಲ್ಲ. ಹಾಗೆ ನೋಡ್ತಾ ಇರ್ಬೋದು, ನನ್ನ ಒಂದು ದಿನದ ಆರ್ಡ್ರ್ ಇಷ್ಟು ಬರುತ್ತೆ. ಸೊ ಸುಮಾರು ಜನ ಕೇಳ್ತಾರೆ ಸ್ಯಾರಿ ಬಿಸ್ನೆಸ್ ಬಂದ್ ಮಾಡಿದ್ರು ಅಂತ. ಇಲ್ಲ, ಸೊ ಮಾಡಿಲ್ಲ. ಸೊ ಆನ್ಲೈನಲ್ಲಿ ಅದ್ರ ಪಾಡಿಗೆ ನಡೀತಾ ಇದೆ, ನನ್ನ ಪಾಡಿಗೆ ನಾನು ಇದ್ದೀನಿ. ಇದು ಬಂದು ಮಂಗಳವಾರದ ವೀಡಿಯೋ ಆಗಿರುತ್ತೆ. ಸೊ ಶಾಪಿಂಗ್, ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಸೊ ಲಾಸ್ಟ್ ಡೇ ಶುರು ಮಾಡ್ಕೊಂಡಿದ್ದೀನಿ. ಸೊ ನಾಳೆ ಮಾಡೋಣ ಅಂದ್ಕೊಂಡು ಫುಲ್ಲು ಲಾಸ್ಟ್ ಮಿನಿಟಲ್ಲಿ ಶುರು ಮಾಡಿಕೊಂಡೆ. ಬಟ್ ಏನಂತೀರ, ನಮ್ಮ ಮಾರ್ಕೆಟ್ ನೋಡಿಬಿಟ್ರೆ ಮಾರ್ಕೆಟಲ್ಲಿ ಜನನೇ ಜನ, ಅಷ್ಟು ಜನ. ಸೊ ಹಾಗಾಗಿ ಲಾಸ್ಟ್ ಟೈಮ್ ಒಂದು ತೋರಣ ತಂದಿದೆ, ಈ ಟೈಮು ಒಂದು ತೋರಣ ತರೋಣ ದೇವ್ರ ಮನೆ ಬಾಗಿಲಿಗೆ ಅಂತ ಹೇಳಿ ತರೋಣ ಅಂದ್ಕೊಂಡು ಸ್ವಲ್ಪ ತೋಮಾಲೆ ಬೇಕಿತ್ತು. ತೋಮಾಲೆ ಎಲ್ಲ ರೆಗ್ಯುಲರಾಗಿ ನಾನು ಇಲ್ಲೇ ಬರುವಂಥದ್ದು, ಹೋಲ್ಸೇಲ್ ರೇಟಲ್ಲಿ. ಇದು ಬಂದು ಮನ್ನಾರ್ಸ್ ಮಾರ್ಕೆಟ್ ಅಪೋಸಿಟಲ್ಲಿರುವಂಥದ್ದು. ಸೊ ಅಲ್ಲಿ ತುಂಬ ಕಮ್ಮಿ ಪ್ರೈಸಲ್ಲಿ, ಹೋಲ್ಸೇಲ್ ಪ್ರೈಸಲ್ಲಿ ಸ್ವಲ್ಪ ಸೀರೆ ಸೆಟ್ಟೆಲ್ಲ ಇತ್ತು, ಅದನ್ನೆಲ್ಲ ಇತ್ತು. ಸೊ ಈ ಥರದೊಂದು ಮಂಟಪ ಬೇಕಿತ್ತು, ಅದರೊಂದು ಮಂಟಪ ನೋಡಿದೆ. ಸೊ ಹಾಗೆ ರಿಟರ್ನ್ ಗಿಫ್ಟ್ ಅಂಗಡಿಗೆ ಬಂದೆ. ಇದು ಅಷ್ಟೇ, ಮನ್ನಾರ್ಸ್ ಮಾರ್ಕೆಟ್ ಒಳಗಡೆ ಬಂದರೆ ನಿಮಗೆ ಎಲ್ಲ ಅಂಗಡಿಲೂ ಈಗ ಅದೇ ಸೇಮ್ ಪ್ರೈಸ್ ಮಾಡ್ತಾಯಿರ್ತಾರೆ. ಸೊ ಯಾವುದೂ ವ್ಯತ್ಯಾಸ ಇರೋಲ್ಲ. ಸೊ ಎಲ್ಲ ಕಡೆಯೂ ರಿಟರ್ನ್ ಗಿಫ್ಟು ಒಂಥರ ಚಿಕ್ಕಪೇಟೆಗಿಂತ ಜಾಸ್ತಿ ರಶ್ ಆಗಿತ್ತು ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮೆಲ್ಲ ನಾನಿದು ಏನಂದರೆ 1 ಮಂತ್ ಮುಂಚೆನೇ ರೆಡಿ ಮಾಡ್ಕೊಳ್ತಿದ್ದೆ, ಆವಾಗ ಒಂದು 30 ರೂಪೀಸ್ ಕಮ್ಮಿ ಬೀಳ್ತಾಯಿತ್ತು. ಬಟ್ ಈಗ ಬಿತ್ತು, ಏನು ಮಾಡೋಕ್ಕಾಗಲ್ಲ, ಒಂದು 20-30 ರೂಪೀಸ್ ಜಾಸ್ತಿ ಬಿತ್ತು. ಸೊ ಫುಲ್ಲು ವೀಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ, ನೋಡೋಕ್ಕೆ ಖುಷಿ ಅನಿಸುತ್ತೆ. ನನಗಿದು ಸುಬ್ರಹ್ಮಣ್ಯದಲ್ಲಿ ನೋಡಿದಾಗ ಭಾಳ ಖುಷಿಯಾಗಿತ್ತು. ಸೊ ಅಲ್ಲಿ ನಿಯರ್ ಬೈ ತುಂಬ ಕಮ್ಮಿ ಪ್ರೈಸ್ ಇತ್ತು, ಇಲ್ಲಿ ಜಾಸ್ತಿ ಪ್ರೈಸ್ ಹೇಳಿದರು. ಸೊ ಹಾಗಾಗಿ ಯಾವುದೋ ಒಂದು ರಿಟರ್ನ್ ಗಿಫ್ಟ್ ತೊಗೊಂಡು ಅದಕ್ಕೊಂದು ಪ್ಯಾಕಿಂಗ್ ಕವರ್ ತೊಗೊಂಡು ಬಂದೆ. ಇಷ್ಟು ನನ್ನ ಪುಟ್ಟ ಮಿನಿ ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು.